ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಚಾಕ್ಲೇಟ್ ರವಾ ಕೇಕು. ನೀವು ಒಂದ್ಸಲ ಈ ರೀತಿ ಕೇಕ್ ರೆಡಿ ಮಾಡಿದ್ರೆ ಮನೆಯಲ್ಲಿ ಬೇಕ್ರಿಯಿಂದ ತರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಈ ಕೇಕ್ ನಾನು ನೋಡ್ತಾ ಇದ್ದರೆ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇದರಲ್ಲಿ ಶುಗರ್ ಇಲ್ಲ, ಬೆಲ್ಲ ಇಲ್ಲ, ಮೈದಾ ಇಲ್ಲ, ಎಗ್ ಇಲ್ಲ, ಹೆಲ್ದಿ ಕೂಡ. ನೀವು ಈ ರೀತಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಕೇಕ್ ಮಾಡಿಕೊಟ್ರೆ ತುಂಬ ಹೆಲ್ದಿ ಕೂಡ. ನೀವು ಡಯಟಲ್ಲಿ ಕೂಡ ಈ ಕೇಕ್ ತಿಂದು ಏನು ಪ್ರಾಬ್ಲಮ್ ಆಗಲ್ಲ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ 1 ಕಪ್ದಷ್ಟು ಬಾಂಬೆ ರವಾನ ತಗೊಳ್ಳಿ. ನಾನಿಲ್ಲಿ 1 ಕಪ್ದಷ್ಟು ಹಾಲು ಯೂಸ್ ಮಾಡಿದ್ದೀನಿ. ಸದ್ಯಕ್ಕೆ ಅರ್ಧ ಕಪ್ದಷ್ಟು ಹಾಲು ತಗೊಂಡು ಆಮೇಲೆ ಅರ್ಧ ಕಪ್ದಷ್ಟು ಮೊಸರು, ಅರ್ಧ ಕಪ್ದಷ್ಟು ತುಪ್ಪ ಅಥವಾ ಎಣ್ಣೆ ತಗೊಳ್ಳಿ, ಅಥವಾ ಬಟರ್ ಕೂಡ ತಗೋಬಹುದು. ಕಟ್ ಮಾಡಿರುವಂಥ ಅರ್ಧ ಕಪ್ದಷ್ಟು ಡ್ರೈ ಫ್ರೂಟ್ಸ್ ತಗೊಳ್ಳಿ, ಅರ್ಧ ಕಪ್ದಷ್ಟು ಖರ್ಜೂರ ತಗೊಳ್ಳಿ, 1 ಟೀ ಸ್ಪೂನಷ್ಟು ಕಾಫಿ ಪೌಡರು, 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರು, ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, 2 ಟೇಬಲ್ ಸ್ಪೂನು ಕೋಕೋ ಪೌಡರು. ಮೊದಲಿಗೆ ನಾವು ಸೂಜಿನ ಮಿಕ್ಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿದ್ದೀನಲ್ವ, ಸ್ವಲ್ಪ ದಪ್ಪಗಿರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ದಷ್ಟು ಮೊಸರು ಹಾಕಿಬಿಡಿ. ಆಮೇಲೆ ರೂಮ್ ಟೆಂಪ್ರೇಚರ್ನಲ್ಲಿರುವ ಅರ್ಧ ಕಪ್ದಷ್ಟು ಹಾಲು ಹಾಕಿಬಿಟ್ಟು ನಾವು ಇದನ್ನು 15ರಿಂದ 20 ನಿಮಿಷವರೆಗೂ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗತ್ತೆ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಅರ್ಧ ಕಪ್ದಷ್ಟು ಖರ್ಜೂರ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ನೆನೆಯಲಿಕ್ಕೆ ಬಿಟ್ಬಿಡೋಣ. ನೀವು ಸಾಧ್ಯವಾದರೆ ಉಗುರು ಬಿಸಿ ಹಾಲು ಕೂಡ ಹಾಕಿಬಿಟ್ಟು ನೆನೆಯಲಿಕ್ಕೆ ಬಿಡಬಹುದು. ಅದರ ಜೊತೆಗೆ ಒಣ ದ್ರಾಕ್ಷಿಯನ್ನು ಹಾಕಿ ನೆನೆಯಲಿಕ್ಕೆ ಬಿಟ್ಬಿಡಿ. ನಾವು ಇದನ್ನು 15ರಿಂದ 20 ನಿಮಿಷ ಬಿಡಬೇಕಾಗತ್ತೆ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. 15 ನಿಮಿಷ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಅದರೊಳಗೆ ನೆಂದಿರುವಂಥ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಹಾಕಿಬಿಟ್ಟು ಅದರೊಳಗಿಂದನೇ ಸ್ವಲ್ಪ ಹಾಲು ಹಾಕಿ ನಾವು ಇದನ್ನು ಪ್ಯೂರಿ ಮಾಡಬೇಕಾಗತ್ತೆ. ನಾವಿವಾಗ ಕೇಕ್ ಮಾಡಲಿಕ್ಕೆ ಮೋಲ್ಡ್ನ ರೆಡಿ ಮಾಡ್ಕೊಳ್ಳೋಣ. ನೀವು ಯಾವುದಾದ್ರೂ ಸ್ಟೀಲ್ ಪಾತ್ರೆ ಕೂಡ ತೊಗೋಬೋದು, ಕೇಕ್ ಮೋಲ್ಡು ಇರಲಿಲ್ಲ ಅಂದರೆ. ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ಈ ರೀತಿ ಗೋಧಿ ಹಿಟ್ಟು ಅಥವಾ ಮೈದಾ ಹಾಕಿಬಿಟ್ಟು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ ಕೇಕ್ ಬೇಕ್ ಮಾಡಬೇಕಾದ್ರೆ ಕೇಕ್ ಇದರೊಳಗೆ ಅಂಟ್ಕೊಳ್ಳಲ್ಲ. ಬಟರ್ ಪೇಪರ್ ಇತ್ತು ಅಂದರೆ ನೀವು ಬಟರ್ ಪೇಪರ್ ಕೂಡ ಹಾಕೋಬಹುದು. ನನ್ನ ಕೋ ಸಿಸ್ಟರ್ ಮತ್ತು ನಾನು ಸೇರಿ ಕೇಕ್ ಮಾಡ್ತಾ ಇರೋದು. ನಾವು ರವೆ ಮತ್ತು ಹಾಲು ಹಾಕಿ ಇಟ್ಟಿದ್ವಲ್ವ, ಮೊಸರು, ರವೆ, ಹಾಲು, ಅದರೊಳಗೇ ಪ್ಯೂರಿ ಮಾಡಿರುವಂಥ ಖರ್ಜೂರ ದ್ರಾಕ್ಷಿನ ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಹಾಲು ಹಾಕಕ್ಕೆ ಹೋಗಬೇಡಿ. 1 ಕಪ್ದಷ್ಟು ಹಾಲು ಕರೆಕ್ಟಾಗಿ ಹೋಗುತ್ತೆ. ಅರ್ಧ ಕಪ್ದಷ್ಟು ಅಥವಾ 1/4 ಕಪ್ದಷ್ಟು ಎಣ್ಣೆ ಅಥವಾ ತುಪ್ಪ ಹಾಕೋಬಹುದು. 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಾಫಿ ಪೌಡರು. ಕಾಫಿ ಪೌಡರ್ ಹಾಕೋದ್ರಿಂದ ಏನಾಗುತ್ತೆ, ಟೇಸ್ಟು ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತೆ. ಈ ಮಿಶ್ರಣ ಸ್ವಲ್ಪ ಗಟ್ಟಿ ಅನಿಸ್ತು, ಅದಕ್ಕೆ ನಾನು ಮತ್ತೆ 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಬ್ಯಾಟರ್ನ ಮಿಕ್ಸ್ ಮಾಡಬೇಕಾದ್ರೆ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಡೈರೆಕ್ಷನ್ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಬ್ಯಾಟರ್ ಇರಲಿ, ತುಂಬ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ. ನಾವು ಇವಾಗ 1/2 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀವಿ. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ 1-2 ಹನಿ ಅಥವಾ 1/2 ಟೀ ಸ್ಪೂನಷ್ಟು ಹಾಲು ಹಾಕಿಬಿಟ್ಟು ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಸೋಡಾ ಇದು ಗಂಟಾಗಲ್ಲ, ಎಲ್ಲ ಕಡೆಗೆ ಮಿಶ್ರಣ ಆಗುತ್ತೆ. ನಾವು ಸೋಡಾ ಮತ್ತು ಬೇಕಿಂಗ್ ಪೌಡರ್ ಹಾಕಿದ ತಕ್ಷಣ ತುಂಬ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಇಲ್ಲಾಂತಂದರೆ ಅದು ಫರ್ಮೆಂಟೇಷನ್ ಆಗಲ್ಲ.
ಮಿಕ್ಸ್ ಮಾಡಿರುವಂಥ ಬ್ಯಾಟರ್ನ ಮೋಲ್ಡಲ್ಲಿ ಹಾಕಿಬಿಟ್ಟು ಈ ರೀತಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಹಾಕೋಬಹುದು. ನಾನಿಲ್ಲಿ ಚಾಕೋ ಚಿಪ್ಸ್ ಕೂಡ ಹಾಕ್ತಾಯಿದ್ದೀನಿ. ನೀವು ಅಕ್ರೋಟ್ ಇದ್ದರೆ ಅದು ಕೂಡ ನೀವು ಹಾಕೋಬಹುದು. ಕುಕ್ಕರ್ನ ಮೊದಲೇ ಪ್ರೀ ಹೀಟ್ ಮಾಡಲಿಕ್ಕೆ ಇಡಬೇಕಾಗತ್ತೆ. 10 ನಿಮಿಷ ಪ್ರೀ ಹೀಟ್ ಆದಮೇಲೆ ನಾವು ಈ ಮೋಲ್ನ ಕುಕ್ಕರಲ್ಲಿ ಹಾಕಿಬಿಟ್ಟು ನಾವು ಲೋ ಫ್ಲೇಮಲ್ಲಿ 30 to 45 ಮಿನಿಟ್ಸ್ ತನಕ ಬೇಕ್ ಮಾಡಬೇಕಾಗತ್ತೆ. 30 ನಿಮಿಷದಲ್ಲಿ ಆಗತ್ತೆ. 30 ನಿಮಿಷ ಆದಮೇಲೆ ಈ ರೀತಿ ಚೆಕ್ ಮಾಡಿ. ಇಲ್ಲಿ ನೋಡಿ, ಚಾಕುವಿನ ಸಹಾಯದಿಂದ ನಾವು ಚೆಕ್ ಮಾಡಿದ್ರೆ ಚಾಕುವಿಗೆ ಹಿಟ್ಟು ಅಂಟ್ತಾ ಇಲ್ಲ. ಆಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಒಂದು 30 ಮಿನಿಟ್ಸ್ವರೆಗೂ ತಣ್ಣಗಾದ್ಮೇಲೆ ಈ ರೀತಿ ಪ್ಲೇಟಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೇಕು ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನೀವು ಮಕ್ಕಳಿಗೆ ಸರ್ವ್ ಮಾಡ್ತಿದ್ರೆ ಚಾಕ್ಲೇಟ್ ಕೂಡ ಸ್ವಲ್ಪ ಗ್ರೇಟ್ ಮಾಡಿ ಹಾಕೋಬಹುದು. ಇಲ್ಲಾಂದರೆ ಚಾಕ್ಲೇಟ್ ಸಿರಪ್ ಕೂಡ ಹಾಕಿ ಸರ್ವ್ ಮಾಡಬಹುದು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.